ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಯಾವುದೇ ಇಂಟ್ರೊಡಕ್ಷನ್ ಇಲ್ಲದೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಅಂತ ನೋಡೋದ. ಇಟ್ ಇಸ್ ವೆರಿ ಸಿಂಪಲ್. ಇವಾಗ ನನ್ನ ಸ್ಕಿನ್ ಕೇರ್ನ ನಾನು ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀನಿ ಅಂತ ಹೇಳ್ಬೋದು. ಫಸ್ಟ್ ಸ್ಟೆಪ್ ಆಗಿ ನಾನಿಲ್ಲಿ ಸೀರಮ್ ಯೂಸ್ ಮಾಡ್ತಿದ್ದೀನಿ. ಈ ಸೀರಮ್ ಬಂದು ಡರ್ಮಾಕೋಯಿಂದ ಟ್ರಾನ್ಸಲಿಕ್ ಆಸಿಡ್ ಅಂತ ಕರಿತೀವಿ. ಇದರಲ್ಲಿ ಆಸಿಲಿಕ್ ಆಸಿಡ್ ಆ್ಯಂಡ್ ಟ್ರಾನ್ಸಮಿಕ್ ಆಸಿಡ್ ಕಾಂಬಿನೇಷನ್ ಇರುತ್ತೆ. ನಿಮ್ಗೇನಾದರೂ ಪಿಗ್ಮೆಂಟೇಷನ್ನು, ಮೆಲಾಸ್ಮಾ ಅಥವಾ ಡಾರ್ಕ್ ಸ್ಪಾಟ್ಸ್ ಈ ಥರ ಏನಾದರೂ ಇದ್ದರೆ ಈ ಸೀರಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಾಸ್ ಮಾಡಿದ್ದಂಥ ಮೆಲಾಸ್ಮಾನ ಆಲ್ಮೋಸ್ಟ್ ಕ್ಲಿಯರ್ ಮಾಡೋಕ್ಕೆ ಈ ಸೀರಮ್ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿತ್ ಸ್ಕಿನ್ ಕೇರ್ ನಿಮ್ಮ ಫುಡ್ ರೊಟೀನ್ ಕೂಡ, ಅಂದರೆ ನಿಮ್ಮ ಡಯಟ್ ರೊಟೀನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾರಿ, ನನ್ನ ಹೇರ್ ಟೈ ಮಾಡಬೇಕಿತ್ತು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಮರ್ತೋಯ್ತು. ಓಕೆ, ಹೇರ್ ಟೈ ಮಾಡಿಬಿಡೋದ. ನಾನು ಏನಕ್ಕೆ ಏನು ಇಂಟ್ರೊಡಕ್ಷನ್ ಇಲ್ಲದೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದ ಅಂದರೆ, ಕರೆಂಟ್ ಸಿಚುವೇಶನಲ್ಲಿ ಯೂಟ್ಯೂಬ್ ಹೆಂಗೆ ನಡೀತಿದೆ ಗೊತ್ತಾ? ನೀವು ಕುತ್ಕೊಂಡು 1 ನಿಮಿಷ 2 ನಿಮಿಷ ಇಂಟ್ರೊಡಕ್ಷನ್ ಕೊಟ್ಟರೆ ವಿಡಿಯೋ ಆಲ್ಮೋಸ್ಟ್ ಸ್ಕಿಪ್ ಮಾಡಿಬಿಡ್ತೀರಾ, ಯಾಕಂದರೆ ಇಂಟ್ರೊಡಕ್ಷನ್ನೇ ಇಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಡೈರೆಕ್ಟ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿಕೊಂಡು ಜೊತೆಯಲ್ಲೇ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋದ ಅಂತ ಡೈರೆಕ್ಟ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದು. ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ಇವಾಗ ಸ್ಕಿನ್ ಮುಂಚೆಗಿಂತ. ಅಂದರೆ ಒಂದು ಕಾಂಬಿನೇಷನ್ ಸ್ಕಿನ್ನು. ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನನಗೆ ಸೂಟ್ ಆಗುತ್ತೆ ಅಂತ ಟ್ರೈ ಮಾಡಿ ಫೈನಲಿ ಒಂದು ರಿಸಲ್ಟ್ ಸಿಕ್ಕಿದೆ. ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್. ನಿಮ್ಮದೇ ಯಾವುದಾದ್ರೂ ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕಿನ್ ಇದ್ರೂ ಕೂಡ ಈ ಸೀರಮ್ನ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಸೆನ್ಸಿಟಿವ್ ಅನಿಸುತ್ತೆ. ಈ ಆಸಿಲಿಕ್ ಆಸಿಡ್ ಆ್ಯಂಡ್ ಟ್ರಾನ್ಸಮಿಕ್ ಆಸಿಡ್ ಸ್ವಲ್ಪ ಸ್ಟ್ರಾಂಗ್ ಕಂಟೆಂಟ್ಸ್ ಇರೋದ್ರಿಂದ ಕಡಿಮೆ ಕಾನ್ಸಂಟ್ರೇಷನ್ ಇರುವಂಥ ಆಸಿಲಿಕ್ ಆಸಿಡ್ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಬಟ್ ನಂದು ಕಾಂಬಿನೇಷನ್ ಸ್ಕಿನ್ ಆಗಿದೆ ಆ್ಯಂಡ್ ನನಗೆ ವರ್ಕ್ ಆಗಿದೆ ಆ್ಯಂಡ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ನಂದು ಏನಂದರೆ ಸಮ್ಟೈಮ್ಸ್ ಮೋರ್ ಇಂಟು ಆಯಿಲಿ ಇರುತ್ತೆ, ಸಮ್ಟೈಮ್ಸ್ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಸೊ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಸೀಸನ್ ತಕ್ಕನಾಗೆ ನನ್ನ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಐ ಥಿಂಕ್ ಎಲ್ಲರದು ಹಾಗೆ ಆ ಥರನೇ ಇರುತ್ತೆ ಅಂದ್ಕೊಳ್ತೀನಿ. ಇವಾಗ ವಿಂಟರಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದೊಂದು ದಿನ ಫುಲ್ ಡ್ರೈ ಆಗುತ್ತೆ, ಡ್ರೈ ಸ್ಕಿನ್ ಆಗುತ್ತೆ. ಆವಾಗ ನಾನು ಮಾಯಶ್ಚರೈಸರ್ ಹಾಕ್ತೀನಿ. ಫುಲ್ ಡ್ರೈ ಆಗಿ ಫೀಲ್ ಆಗುತ್ತಲ್ಲ ನನ್ನ ಸ್ಕಿನ್ ಆವಾಗ. ಇಲ್ಲ ಅಂದರೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ನಾನು ಮಾಯಶ್ಚರೈಸರ್ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಆವಾಗಲೇ ಹೇಳ್ದಂಗೆ ನಂದು ಸಮ್ಟೈಮ್ಸ್ ಮೋರ್ ಇಂಟು ಆಯಿಲಿ ಇರೋದ್ರಿಂದ ನಾನು ಸೀರಮ್, ಮಾಯಶ್ಚರೈಸರ್ ಇದೆಲ್ಲ ಹಾಕಿ ಏನಾಗ್ತಿತ್ತಂದರೆ ತುಂಬ ಗ್ರೀಸಿ, ಮತ್ತು ಸನ್ಸ್ಕ್ರೀನ್ ಎಲ್ಲ ಹಾಕಿ ಸ್ವಲ್ಪ ಗ್ರೀಸಿಯಾಗಿ ಆಯಿಲಿಯಾಗಿ ಕಾಣಿಸೋದು ಈ ಥರ ಆಗ್ತಿತ್ತು. ಆದ್ದರಿಂದ ಪಿಂಪಲ್ ಕೂಡ ಕಾಸ್ ಆಗ್ತಿತ್ತು. ಪಿಂಪಲ್ ಅಂದರೆ ಚಿಕ್ಕದು ಅಂದರೆ ಆಯಿಲ್ ಫಿಲ್ಡ್ ಚಿಕ್ಕ ಆಕ್ನಿ ಥರ ಆಗ್ತಿತ್ತು. ಅದೇ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಸ್ಕಿನ್ನಲ್ಲಿ ಆ ಥರ ಲೈಕ್ ಸ್ಕಿನ್ ಪ್ರಾಬ್ಲಮ್ ಬರ್ತಿತ್ತು ನನಗೆ. ಆಮೇಲೆ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನನ್ನ ಸ್ಕಿನ್ನಿಗೆ ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಯಿತು. ಒಂದು ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್, ಇಷ್ಟೇ ನನ್ನ ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡೋದು. ಇವಾಗ ನಿಮ್ಗೆ ಯಾರಿಗಾದ್ರೂ ಬ್ಯಾಕ್ಟೀರಿಯಲ್ ಆಕ್ನಿ, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಅಥವಾ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂದರೆ ಖಂಡಿತ ನೀವು ಈ ಸೀರಮ್ ಟ್ರೈ ಮಾಡಿ. ಈ ಸೀರಮ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಈ ಸೀರಮ್ ಲಿಂಕು. ಮತ್ತು ಇನ್ನೊಂದೇನೆಂದರೆ, ನಿಮಗೆ ಜಾಸ್ತಿ ಹೈಲಿ ಪಿಗ್ಮೆಂಟೆಡ್ ಸ್ಕಿನ್ ಇದೆ ಈ ಚೀಕ್ಸಲ್ಲಿ ಅಂತಂದರೆ ಒನ್ ಟೈಮ್ ನಿಮ್ಮ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಇಂಗ್ರೀಡಿಯೆಂಟ್ಸ್ನ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ಬೋದು. ನೆಕ್ಸ್ಟು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಂದು ಸನ್ಸ್ಕ್ರೀನ್. ಅದಕ್ಕಿಂತ ಮುಂಚೆ ಹೇರ್ ಟೈ ಮಾಡಿಬಿಡೋದ. ಹೇರ್ ಟೈ ಮಾಡಿಬಿಟ್ರೆ ಈಸಿ ಆಗುತ್ತೆ ಸ್ಕಿನ್ ಕೇರ್ ಮಾಡೋದಕ್ಕೆ. ಹಾಗಾಗಿ ನೋಡಿ, ಉಚ್ಚಿ ಥರ ಕಾಣಿಸ್ತಿದ್ದೀನಿ. ಇಟ್ಸ್ ಓಕೆ. ಏನು ಗೊತ್ತಾ, ಹೇರ್ ಸ್ಟೈಲ್ನ ನೀವು ಯಾವ ಥರ ಮಾಡ್ತೀರಾ ಆ್ಯಂಡ್ ಹೇರ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ, ಆ್ಯಕ್ಚುಲಿ ಅದು ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಲುಕ್ ಕ್ರಿಯೇಟ್ ಮಾಡೋದಕ್ಕೆ. ನೀವು ಎಷ್ಟೇ ರೆಡಿಯಾಗಿ ಸ್ಕಿನ್ನಿಗೆ ನಿಮ್ಮ ಹೇರ್ ಸರಿ ಇಲ್ಲ, ಸರಿ ಕೂತಿಲ್ಲ ಅಂದರೆ ಆ ಲುಕ್ಕೇ ಚೆನ್ನಾಗಿ ಕಾಣಿಸಲ್ಲ. ದಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ ನಿಮಗೆಲ್ಲ ಯಾವ ಥರ ಇರುತ್ತೆ ಅಂತ. ಸನ್ಸ್ಕ್ರೀನ್, ಓಕೆ. ಸನ್ಸ್ಕ್ರೀನ್ ಕೂಡ ಅಷ್ಟೇ ಡರ್ಮಾಕೋಯಿಂದ ಕಾಂಬಿನೇಷನ್ ಪ್ಲಸ್ ಆಯಿಲಿ ಸ್ಕಿನ್ ಎರಡೂ ಚೇಂಜ್ ಆಗೋದ್ರಿಂದ ನನಗೆ ಈ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಇದರಲ್ಲಿ 1% ಹ್ಯಾಲೋರನಿಕ್ ಆ್ಯಸಿಡ್, ಆಯಿಲಿ ಫ್ರೀ ಯೂಸ್ ಮಾಡ್ಬೋದು. ಆ್ಯಂಡ್ ಅದೇ ಹೇಳೋ ಥರ ಅಷ್ಟೊಂದು ಗ್ರೀಸಿ ಅನಿಸಲ್ಲ ಸ್ಕಿನ್ ಮೇಲೆ. ಡರ್ಮಟಾಲಜಿಸ್ಟ್ ಮಾತಾಡೋದು ನೋಡಿದೆ, ನೀವು ಇಂಡೋರ್ಸ್ ಇದ್ದೀರಾ ಅಂತಂದರೆ ಲೈಕ್ ಇಟ್ಸ್ ಗುಡ್ ಟು ಅಪ್ಲೈ ಸನ್ಸ್ಕ್ರೀನ್, ಬಟ್ ನೀವು ಅದನ್ನು ರಿಪೀಟೆಡ್ ಆಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಂತ.
ಅದು ಕೂಡ ಗುಡ್ ಪಾಯಿಂಟ್ ಅಲ್ವಾ. ನಾವೇನು ಅಷ್ಟೊಂದು ಆಚೆಗಡೆ ಹೋಗಲ್ಲ, ಸನ್ನಿಗೆ ಎಕ್ಸ್ಪೋಸ್ ಮಾಡಲ್ಲ ಅಂದಮೇಲೆ ನಾವು ಇಂಡೋರ್ಸಲ್ಲಿ ಮತ್ತೆ ರೀಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸನ್ಸ್ಕ್ರೀನ್ನ. ನೀವೇನಾದರೂ ಆಚೆ ಹೋಗ್ತೀರಾ, ಆಚೆನೇ ಇದ್ದೀರಾ, ಆವಾಗ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡೋದು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಅಷ್ಟೇ ಸ್ಕಿನ್ ಕೇರ್ ಬಂದು ನಾನು ಸ್ಕಿನ್ ಕೇರ್ ಮಾಡ್ತಾನೆ ನನಗೆ ಗೊತ್ತಾಗಿದ್ದು ಯಾವ್ದು ಮಾಡಿದ್ರೆ ಓಕೆ ಸ್ಕಿನ್ ಕೇರಲ್ಲಿ, ಯಾವ್ದು ಜಾಸ್ತಿ ಮಾಡಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದೇನು ಅರ್ಥ ಆಯಿತು ಅಂದರೆ ಲೆಸ್ ಪ್ರಾಡಕ್ಟ್ಸ್ ಗಿವ್ ಮೋರ್ ರಿಸಲ್ಟ್, ಮೋರ್ ಪ್ರಾಡಕ್ಟ್ಸ್ ಗಿವ್ಸ್ ಮೋರ್ ಪ್ರಾಬ್ಲಮ್. ಅಂದರೆ ಮತ್ತೆ ಲೈಕ್ 1 ಮಂತ್ಗೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಚೇಂಜ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಸ್ಕಿನ್ನಿಗೆ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಆಗುತ್ತೆ. ಸೊ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಚೇಂಜ್ ಮಾಡಬಾರ್ದು ಅಂತಲ್ಲ. ಬೆಟರ್ ಪ್ರಾಡಕ್ಟ್ಸ್ ಆರ್ ಅವೈಲಬಲ್ ಇನ್ ಮಾರ್ಕೆಟ್. ನಾನು ಕೂಡ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿರ್ತೀನಿ, ಆವಾಗಲೇ ನಿಮಗೆ ನಾನು ಸ್ಕಿನ್ ಕೇರ್ ರಿವ್ಯೂ ಮಾಡೋಕ್ಕಾಗೋದು. ಓಕೆ, ಸೊ ಬಟ್ ಒಂದು ಪ್ರಾಡಕ್ಟ್ನ 6 to 8 ವೀಕ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟೇ ನನ್ನ ಸ್ಕಿನ್ ಕೇರ್. ಮಾರ್ನಿಂಗ್ ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್, ಐ ಆಮ್ ಡನ್. ಇವತ್ತು ಸಂಕ್ರಾಂತಿ. ಓಕೆ, ಸಂಕ್ರಾಂತಿ ದಿನ ಕೆಲ್ಸಕ್ಕೆ ಬಂದಿದ್ದೀನಿ. ಸೊ ಸ್ಯಾಡ್ ಅಲ್ವಾ? ಓಕೆ, ಸೊ ಇವತ್ತು ಸಂಕ್ರಾಂತಿ ಇರೋದ್ರಿಂದ ಒಂಚೂರು ಬ್ರೈಟ್ ಲುಕ್ ಕ್ರಿಯೇಟ್ ಮಾಡೋದ. ಓಕೆ, ನನ್ನ ಸ್ಕಿನ್ ಕೇರ್ ಮುಗಿದಿದೆ. ಅದಕ್ಕಿಂತ ಮುಂಚೆ ಈಗ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಲಿಪ್ ಬಾಮ್ನ ಅಪ್ಲೈ ಮಾಡೋದ. ಲಿಪ್ ಗ್ಲಾಸ್ ಇದು ನಾನು ಯೂಸ್ ಮಾಡ್ತಿರೋದು, ಡಾಟ್ ಆ್ಯಂಡ್ ಕೀದು. ಇದು ಟಿಂಟೆಡ್ ಲಿಪ್ ಗ್ಲಾಸ್ ಆಗಿದೆ. ಅಂದರೆ ಇನ್ಸ್ಟೆಂಟಾಗಿ ನನ್ನ ಲಿಪ್ಸಿಗೆ ಮಾಯ್ಶ್ಚರ್ ಕ್ರಿಯೇಟ್ ಮಾಡುತ್ತೆ ನೋಡಿ. ಲಿಪ್ಸ್ಟಿಕ್ನ ನಾನು ಇದು ಹಾಕಿದ್ದೊಂದು 2 or 3 minutes ಬಿಟ್ಟು ಲಿಪ್ಸ್ಟಿಕ್ ಹಾಕ್ತೀನಿ. ಆವಾಗ ಸ್ವಲ್ಪ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಔಟರ್ ಕಾರ್ನರ್ ಬಿಟ್ಟು ಒಳಗಡೆ ಲಿಪ್ಸಿಗೆ ಟಚ್ ಆಗಿಬಿಟ್ರೆ ಕ್ಲೀನ್ ಮಾಡೋ ತನಕ ಸಮಾಧಾನ ಆಗಲ್ಲ. ಅದಕ್ಕೆ ಟಿಶ್ಯೂ ತೊಗೊಂಡು ಯಾವಾಗಲೂ ಈಗ ಮಾಡ್ತೀನಿ. ಏನಾದರೂ ಇನ್ನರ್ ಲೇಯರಲ್ಲಿ ಲಿಪ್ಸ್ಟಿಕ್ ಅಂಟ್ಕೊಂಡಿದ್ರೆ ಎಲ್ಲ ಬಂದುಬಿಡುತ್ತೆ. ಒಂದು ಸ್ವಲ್ಪ ಚೆನ್ನಾಗಿದೆಯಲ್ಲ ಲಿಪ್ ಬಾಮ್ ಹಾಕಿದ್ಮೇಲೆ ಐಬ್ರೋಸ್ನ ಸ್ವಲ್ಪ ಬೋಲ್ಡಾಗಿ ಕ್ರಿಯೇಟ್ ಮಾಡೋದ. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಯಾವುದು, ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಐಬ್ರೋ ಪೆನ್ಸಿಲ್. ನನ್ನ ಫೇಸಿಗೆ ಐಬ್ರೋಸ್ ದಪ್ಪದಾಗಿ ಚೆನ್ನಾಗಿ ಇದೆ. ಬಟ್ ಏನಂದರೆ ಬ್ರೈಟ್ ಲುಕ್ ಕ್ರಿಯೇಟ್ ಮಾಡಬೇಕು ಅಂದರೆ ಐಬ್ರೋಸ್ನ ಸ್ವಲ್ಪ ಇನ್ನು ಬೋಲ್ಡಾಗಿ ಮಾಡಿದ್ರೆ ಇನ್ನು ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ. ಈ ಬ್ರಷಲ್ಲಿ ನಾನು ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ಸಾಕು. ನೋಡಿ ಡಿಫ್ರೆನ್ಸ್ ಆಯ್ತಲ್ಲ. ಎಲ್ಲ ರಿಮೂವ್ ಆಗಿಬಿಟ್ಟಿದೆ ಹೇರಲ್ಲಿ. ಇಟ್ಸ್ ಓಕೆ, ಇಟ್ ವಿಲ್ ಕಮ್ ಬ್ಯಾಕ್. ಇನ್ನೊಂದು ವಿಚಾರ ಏನು ಶೇರ್ ಮಾಡಬೇಕಂದ್ರೆ, ಐ ಆಮ್ ಟೂ ಲೇಟ್ ಫಾರ್ ದಿಸ್ ಟಾಪಿಕ್ ಅಂತ ಹೇಳ್ಬೋದು. UGC ವೀಡಿಯೋಸು ಐ ಥಿಂಕ್ ಯಾರಾದರೂ ಕ್ರಿಯೇಟರ್ಸ್ ಇದ್ದರೆ ಎಲ್ಪ್ ಆಗುತ್ತೆ. ಕ್ರಿಯೇಟರ್ಸ್ ಯಾರಾದರೂ ಚಿಕ್ಕ ಕ್ರಿಯೇಟರ್ಸ್ ಇವಾಗ ಸ್ಟಾರ್ಟ್ ಮಾಡಿರೋರು ಯಾರಾದರೂ ನಾನು ವೀಡಿಯೋಸ್ ನೋಡ್ತಿದ್ರೆ ಎಲ್ಪ್ ಆಗುತ್ತೆ ಅಂತ. UGC ಬಗ್ಗೆ ನಾನು ರೀಸೆಂಟಾಗಿ ತಿಳ್ಕೊಂಡಿದ್ದು. UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್ಸ್ ಅಂತ. ಅಂದರೆ ನಾವು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಏನೋ ಬ್ರ್ಯಾಂಡ್ದು ಏನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ಸ್ವಲ್ಪ ಆಸ್ಥೆಟಿಕ್ಕಾಗಿ ವೀಡಿಯೋಸ್ ಕ್ರಿಯೇಟ್ ಮಾಡಿ ಬ್ರ್ಯಾಂಡ್ ಅವರಿಗೆ ಸೇಲ್ ಮಾಡಬೇಕು. ಓಕೆ, ಸೊ ಸೇಲ್ ಮಾಡಿದಾಗ ನಮಗೊಂದಿಷ್ಟು ಅಮೌಂಟ್ ಅಂತ ಸಿಗುತ್ತೆ. ಆದರೆ ನೀವು ಬ್ರ್ಯಾಂಡಿಂದ ನಮಗೆ PR ಬಂದು ನಾವು ಅವರಿಗೆ ವೀಡಿಯೋಸ್ ಕ್ರಿಯೇಟ್ ಮಾಡಿ ಸೇಲ್ ಮಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಡೆಮೋ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು UGCದು. ಓಕೆ, ಸೊ ಆ ಥರ ಮಾಡಿದಾಗ ನೀವು ಕೂಡ ವಾಂಟೆಡಾಗಿ ಬ್ರ್ಯಾಂಡ್ನ ಪಿಚ್ ಮಾಡ್ಬೋದು. ಅಥವಾ ನಿಮ್ಮ ಪೇಜ್ನ UGCಗೆ ಕ್ರಿಯೇಟ್ ಮಾಡಿಕೊಂಡು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಸ್ಕಿನ್ ಕೇರ್ ಏನಕ್ಕೊಂದು ರಿಲೇಟೆಡ್ ಟು ಬ್ಯೂಟಿ ಕಾಸ್ಮೆಟಿಕ್ಸ್ ಸ್ಕಿನ್ ಕೇರ್ ಈ ಥರ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಪೇಜ್ನ ಕನ್ಸಿಸ್ಟೆನ್ಸಿಯಲ್ಲಿ ನೀವು ವೀಡಿಯೋಸ್ನ ಅಪ್ಲೈ ಮಾಡ್ಕೊಂಡು ಬಂದರೆ ಬ್ರ್ಯಾಂಡೇ ನಿಮಗೆ ಕೇಳುತ್ತೆ, ಈ ಪ್ರಾಡಕ್ಟ್ಸ್ ನಮ್ಮದಿದೆ, ಸ್ವಲ್ಪ ಲೈಕ್ ವಿಡಿಯೋ ಕ್ರಿಯೇಟ್ ಮಾಡಿಕೊಡಿ ಆ್ಯಂಡ್ ಪ್ರಮೋಷನ್ ಕೇಳುತ್ತೆ. ಪೇಯ್ಡ್ ಪ್ರಮೋಷನ್ನು ಅಥವಾ ಬಾರ್ಟರ್ ಕೊಲಾಬ್ರೇಷನ್ನು ಈ ಥರ ಎಲ್ಲ ಕೇಳುತ್ತೆ. ಗೊತ್ತಾ, ನನಗೆ ಲಾಸ್ಟ್ ಇಯರು ಒಂದು 2 to 3 ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ ನನಗೆ ಕೊಲಾಬರೇಷನ್ಗೆ ಕೇಳಿದ್ದಾರೆ, ಬಾರ್ಟರ್ ಕೇಳಿದ್ದಾರೆ ಆ್ಯಂಡ್ ಪೇಯ್ಡ್ ಕೇಳಿದ್ದಾರೆ ಇದೆಲ್ಲ. ಬಟ್ ನನಗೇನಂತಂದರೆ ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ವಾ. ಸೊ ಪ್ರೆಗ್ನೆಂಟ್ ಇರಬೇಕಾದ್ರೆ ಯೂಶ್ವಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಅಷ್ಟು ಯೂಸ್ ಮಾಡಿಲ್ಲ. ಆದ್ದರಿಂದ ನಾನೇ ಯೂಸ್ ಮಾಡ್ತಿಲ್ಲ ಅಂದಾಗ ನಾನು ಹೇಗೆ ಜನಗಳಿಗೆ ಅದನ್ನು ನಾನು ಯೂಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೊಡೋದು. ಅಂದರೆ ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಐ ಕೆನಾಟ್ ಎಕ್ಸ್ಪೋಸ್ ಟು ಮೋರ್ ಕೆಮಿಕಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ನಾನು ಟ್ರೈ ಮಾಡಿದೆ ಜನಕ್ಕೆ ನನಗೇನೋ ಪೇ ಸಿಗುತ್ತೆ ಅನ್ನೋದಕ್ಕೋಸ್ಕರ
ನಾನು ಆ ಪ್ರಾಡಕ್ಟ್ಸ್ನ ಇಸ್ಕೊಂಡು ನಾನು ಯೂಸ್ ಮಾಡಿದ್ದೀನಿ ಅನ್ನೋ ಥರ ಶೋ ಮಾಡೋಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ 2 to 3 ಬ್ರ್ಯಾಂಡ್ಸ್ನ ನನಗೆ ರಿಪ್ಲೈ ಮಾಡಿದೆ, ನಾನು ಹಂಗೆ ಪೆಂಡಿಂಗ್ ಇಟ್ಟಿದ್ದೆ. ಸೊ ಇವಾಗ ನಾನು ಸ್ಲೋ ಆಗಿ ಕಾಸ್ಮೆಟಿಕ್ಸು, ಸ್ಕಿನ್ ಕೇರು ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ ಯೂಸ್ ಮಾಡೋಕ್ಕೆ. ಇವಾಗ ಸರಿ ಅಂತ ಹೇಳಿ 2 to 3 ಬ್ರ್ಯಾಂಡ್ ಲಾಸ್ಟ್ ಇಯರ್ ಕೇಳಿದ್ರಲ್ಲ, ಸ್ವಲ್ಪ ಇದು ಪ್ರಾಡಕ್ಟ್ಸ್ ಇದೆ ನಮ್ಮದು, ಯೂಸ್ ಮಾಡಿ ನೋಡಿ, ರಿವ್ಯೂಸ್ ಕೊಡಿ, ಪೇ ಮಾಡ್ತೀವಿ, ಕಮರ್ಷಿಯಲ್ ಎಷ್ಟು ನಿಮ್ಮದು ಅಂತ. ಸೊ ಅವರಿಗೆ ನಾನೇ ಹೋಗ್ಬಿಟ್ಟು ಇವಾಗ ರಿಪ್ಲೈ ಮಾಡಿದ್ದೀನಿ, ಓಕೆ ಐ ಆಮ್ ಇಂಟ್ರೆಸ್ಟೆಡ್, ಸೊ ಯು ಕ್ಯಾನ್ ಸೆಂಡ್ ಮಿ ದ ಪ್ರಾಡಕ್ಟ್ಸ್ ಅಂತ. ಬಟ್ ಅವ್ರು ನೋಡಿಲ್ಲ. ಲಕ್, ಬ್ಯಾಡ್ ಲಕ್ ಹೆಂಗಿದೆ ನೋಡಿ. ಬಟ್ ಆ ಟೈಮಲ್ಲಿ ನಿಜವಾಗ್ಲೂ ನನಗೆ ಇಷ್ಟ ಇರಲಿಲ್ಲ ಕೆಮಿಕಲ್ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡೋದಕ್ಕೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನಾನು ಆ್ಯಕ್ಚುಲಿ ಪ್ರಮೋಷನ್ ಮಾಡ್ಬೋದಿತ್ತು, ಬಟ್ ಮನಸ್ಸು ಒಪ್ಪಿಲ್ಲ ನನಗೆ. ನಾನು ಯೂಸ್ ಮಾಡ್ದೇನೆ ಆ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸ್ ಕೊಡಬೇಕು ಅಂತ. ನಾನು ಯಾವ ಥರ ರಿವ್ಯೂಸ್ ಕೊಡ್ತೀನಿ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದರೆ, ನಾನು ಫಸ್ಟ್ ಯೂಸ್ ಮಾಡ್ತೀನಿ, ನನಗದು ಚೆನ್ನಾಗಿ ವರ್ಕ್ ಆಗಿ ಆ್ಯಂಡ್ ಯಾವ ಸ್ಕಿನ್ ಟೈಪ್ ಅವ್ರಿಗೆ ಈ ಪ್ರಾಡಕ್ಟ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಡೀಟೇಲ್ಡಾಗಿ ನಾನು ವೀಡಿಯೋಸ್ಗಳಲ್ಲಿ ತಿಳಿಸೋದು. ಸುಮ್ಮನೆ ನಾನು ರ್ಯಾಂಡಮ್ ಆಗಿ ಪ್ರಮೋಷನ್ ಮಾಡಲ್ಲ ಆ್ಯಂಡ್ ಈ ಥರ ಎಲ್ಲ ಮಾಡಲ್ಲ. ಇಲ್ಲಿ ತನಕ ನಾನು ಮಾಡಿರೋದು ಬಾಟರ್ ಕೊಲಾಬ್ರೇಷನ್ ಅಷ್ಟೇ, ಯಾವುದು ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ. ಇನ್ನು ಮುಂದೆ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಅಂದ್ಕೊಂಡಿದ್ದೀನಿ. ವಿಲ್ ಸಿ, ಗುಡ್ ಲಕ್ಸ್ ಇದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಮೀ. ಇದೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೂಡ. UGC ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ದು ವೀಡಿಯೋಸು ಮಾಡೋದು ಇದೆಲ್ಲ ಮಾಡ್ತಿದ್ದೀನಿ. ಅಂದರೆ ನಾನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ಸ್ದು ನಾನು ಬಜೆಟ್ ಹಾಕಿ ತಗೊಂಡು ಅದಕ್ಕೋಸ್ಕರನೇ ಮಾಡ್ತಿಲ್ಲ. ಬಿಕಾಸ್ ಬರಬೇಕು ಅಂತ ಅಂದ್ಕೊಂಡ್ರೆ ಹೆಂಗಾದ್ರೂ ಬರುತ್ತೆ, ಬರಲ್ಲ ಅಂದಮೇಲೆ ಇಟ್ಸ್ ನಾಟ್. ಬಟ್ ಸ್ಕಿನ್ ಕೇರ್ ಬಗ್ಗೆ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡ್ತಿದ್ದೀರಾ ನಿಮ್ಮ ಚಾನಲ್ಲಿ, ದಟ್ ಇಸ್ ವಾಟ್ ಮ್ಯಾಟರ್. ಓಕೆ, ಇಟ್ಸ್ ಓಕೆ. ಈ ಕಡೆ ಚೆನ್ನಾಗಿ ಬಂದಿರ್ತಾರ, ಈ ಕಡೆ ಬಂದಿಲ್ಲ. ಬಿಕಾಸ್ ಇಲ್ಲಿ ಸ್ವಲ್ಪ ಹೇರ್ ಹೊಟ್ಟೋಗಿದೆ ಅಂದರೆ ಐಬ್ರೋ ಮಾಡಬೇಕಾದ್ರೆ ಹೋಗಿದೆ. ಲಿಪ್ಸ್ಟಿಕ್ ಬಂದು ಸ್ಟೇಜ್ ಅವರಿಂದ 2 in 1. ಓಕೆ, ನಾನೀಗ ಡಾರ್ಕ್ ಶೇಡ್ ಯೂಸ್ ಮಾಡ್ತಿದ್ದೀನಿ. ವಿಯರ್ಡಾಗಿ ಫೇಸ್ ಫೀಚರ್ಸ್ ಎಲ್ಲ ಮಾಡಬೇಕಾಗುತ್ತೆ. ಲಿಪ್ಸ್ಟಿಕ್ ಹಾಕೋಬೇಕಾದ್ರೆ, ಕಾಜಲ್ ಹಾಕೋಬೇಕಾದ್ರೆ, ಈ ಥರ ಎಲ್ಲ ಇಟ್ಸ್ ಕಾಮನ್ ಅನಿಸುತ್ತಲ್ಲ. ಲಿಪ್ಸ್ಟಿಕ್ ಹಾಕಿದ್ಮೇಲೆ ಸ್ವಲ್ಪ ಕೈಯಲ್ಲಿ ಈ ಥರ ಏನು ಹೇಳ್ತಾರೆ, ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ಏನು ಹೇಳ್ತಾರೆ ಗೊತ್ತಾಗ್ತಿಲ್ಲ. ಈ ಥರ ಮಾಡಿಕೊಂಡ್ರೆ ಅದು ಲಿಪ್ಸಿಗೆ ನೀಟಾಗಿ ಅಂಟಿಕೊಳ್ಳುತ್ತೆ. ಮಾತಾಡಿಕೊಂಡು ಸ್ಕಿನ್ ಕೇರ್ ಇನ್ನೂ ಕಂಪ್ಲೀಟ್ ಮಾಡೋದ. ನಿಮ್ಗೆ ಗೊತ್ತಾ, ನಾನು ಮಸ್ಕರ ತೆಗಿಬೇಕಾದ್ರೆ ಈ ಥರ ಟಿಶ್ಯೂ ಏನಾದರೂ ಇಟ್ಕೊಳ್ತೀನಿ. ಈ ಥರ ತೆಗ್ದಾಗ ಫುಲ್ಲು ಮಸ್ಕರ ಎಲ್ಲ ಕೈಗೆ ಹಾರ್ಬಿಡುತ್ತೆ. ಅದಕ್ಕೆ ಇದು ಬ್ಲೂ ಹೆವೆನಿಂದ ಮಸ್ಕರ ಹಾಕ್ಕೊಳ್ಳೋದ. ಆ್ಯಕ್ಚುಲಿ ನನಗೆ ಮಸ್ಕರನೇ ಬೇಡವಾಗಿತ್ತು. ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ ಟು ಎನ್ಹಾನ್ಸ್ ನನ್ನ ಐಲ್ಯಾಶಸ್ನ. ಮುಂಚೆ ನನಗೆ ಇನ್ನೂ ಕೂಡ ಲಾಂಗ್ ಐಲ್ಯಾಶಸ್ ಇತ್ತು ಚೆನ್ನಾಗಿ. ಇವಾಗ ಸ್ವಲ್ಪ ಬೇಬಿ ಆದಮೇಲೆ ತಲೆಯಲ್ಲಿ ಕೂದಲೆಲ್ಲ ಉದುರೋದಂಗೆ ಈ ಐಲ್ಯಾಶಸ್ ಕೂಡ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಮೇ ಬಿ ಇಟ್ ವಿಲ್ ಕಮ್ ಬ್ಯಾಕ್. ಇವಾಗ ಬೊಟ್ಟಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ಲ, ಸೈಡ್ಗೆ ಆಗೋಯ್ತಾ? ಇಟ್ಸ್ ಓಕೆ. ಏನು ಗೊತ್ತಾ, ನನಗೆ ಬೊಟ್ಟಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನನಗೆ ಎಷ್ಟೇ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆದರೂ ಐಲೈನರೇ ಹಾಕೋದು. ನಾನು ಕ್ವಿಕ್ಕಾಗಿ ಹೇರ್ ಸ್ಟೈಲ್ ಮಾಡ್ಕೊಬಿಡೋದಾ? ಇಷ್ಟೇ ರೆಡಿ ಆದಮೇಲೆ ಹೇರ್ ಸ್ಟೈಲ್ ಮಾಡಿ ಕೂಡ ಫೈನಲ್ ಲುಕ್ ಹೆಂಗಿತ್ತಂತ ನೋಡೋದ. ಆ್ಯಕ್ಚುಲಿ ನಂದು ಕಂಪ್ಲೀಟ್ ಹೇರ್ ಕೇರ್ ರುಟೀನ್ ಮಾಡೋದ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಶೂಟ್ ಮಾಡ್ತೀನಿ ಕಂಪ್ಲೀಟ್ ಹೇರ್ ಕೇರ್ ರುಟೀನ್. ಹೇರ್ ಫಾಲ್ ಬಂದು ತುಂಬ ಜಾಸ್ತಿ ಇತ್ತು, 20% ಕಡಿಮೆ ಆಗಿರ್ಬೋದು ಅಷ್ಟೇ. ಯಾಕಂದರೆ ಇನ್ನು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಹೇರ್ ಫಾಲ್ ಇರುತ್ತೆ. ಸಮ್ಟೈಮ್ಸ್ ನನ್ನ ಹೇರ್ ಸ್ಟೈಲ್ ನಾನು ತುಂಬ ಸಿಂಪಲ್ ಆಗಿಡ್ತೀನಿ. ಬಿಕಾಸ್ ಐ ಆಮ್ ಟಯರ್ಡ್ ಅಂತಲೇ ಹೇಳ್ಬೋದು. ಬ್ರೈಡ್ ಹಾಕಿ ಬಿಟ್ಟಿದ್ದೀನಿ ಅಷ್ಟೇ. ನಾಟ್ ಸೋ ಗುಡ್, ಬಟ್ ಇಟ್ಸ್ ಓಕೆ. ಏನೂ ಕಡಿಮೆ ಆಗಿದೆ ಅಂದಲ್ಲ, ಅದೇನು ಗೊತ್ತಾ, ಚೀಕ್ ಟಿಂಟ್ ಹಾಕೋದ ಇವತ್ತು ಸ್ವಲ್ಪ ಬ್ರೈಟಾಗಿ ಕಾಣೋದಕ್ಕೆ. ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹೊಸದಾಗಿ ನಾನೇನೋ ಈ ಕಂಟೆಂಟ್ ಕ್ರಿಯೇಷನಲ್ಲಿ ಅಂತಲೇ ಹೇಳ್ಬೋದು ಏನೋ ಒಂದು ಟ್ರೈ ಮಾಡ್ತಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ಆಲ್ರೆಡಿ UGC ಸ್ಟಾರ್ಟ್ ಮಾಡಿ ಬ್ರ್ಯಾಂಡ್ PR ಎಲ್ಲ ಬರ್ತಿದೆ ಅಂದರೆ ಕಮೆಂಟ್ ಮಾಡಿ ನೋಡೋದಾ, ನನಗೆ ನಿಮ್ಮಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗುತ್ತಾ.
ಟಿಪ್ಸ್ ಬೇಕು ಅಂತ ಕೇಳ್ತಿದ್ದೀನಿ. GC ವಿಡಿಯೋ ಬಗ್ಗೆ ಟಿಪ್ಸ್ ಬೇಕಂತ ಕೇಳ್ತಿದ್ದೀನಿ. ನನ್ನ ಕಮೆಂಟ್ ಸೆಕ್ಷನ್ ನಿಮ್ದೇನೆ, ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ತಿಳಿಸ್ಕೊಡ್ಬೋದು. ಆ್ಯಂಡ್ ಇದಿಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮತ್ತೆ ನಾನೇನಕ್ಕೆ ಇನ್ನೊಂದು ವಿಚಾರ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಸ್ಕಿನ್ ಕೇರ್ ವೀಡಿಯೋಸ್ನ ಬಿಟ್ಟು ಬೇರೆ ಬೇರೆ ನೀಶಲ್ಲಿ ವೀಡಿಯೋಸ್ಗಳನ್ನ ಮಾಡೋದ ಅಂತ ಸೆಲ್ಫ್ ಮೋಟಿವೇಶನ್ ಅಥವಾ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗ್ಬೋದು, ಆ್ಯಂಡ್ ಡೇ ಟು ಡೇ ಲೈಫಲ್ಲಿ ಏನು ನಡೆಯುತ್ತೆ ಅದ್ರ ಬಗ್ಗೆ ಟಾಪಿಕ್ ತೊಗೊಂಡು ನಿಮಗೆ ತಿಳಿಸ್ಕೊಡೋದಂತ ನನ್ನ ಚಾನೆಲಲ್ಲಿ 1-2 ಏನೋ ವಿಡಿಯೋ ಮಾಡಿ ಹಾಕ್ತೆ. ಆ್ಯಂಡ್ ಬೇರೆ ಟಾಪಿಕ್ಸ್ದು ಕೂಡ ಮಾಡಿ ಹಾಕ್ತೆ. ಏನಂದರೆ ಆ 100 ವ್ಯೂಸ್ ಕೂಡ ಬಂದಿಲ್ಲ ಆ ವಿಡಿಯೋಸು. ಅಂದರೆ ನನ್ನ ಚಾನೆಲ್ ಏನಂದರೆ ಇಟ್ಸ್ ಮಾನಿಟೈಸ್ಡ್ ಬೇಸ್ಡ್ ಆನ್ ಸ್ಕಿನ್ ಕೇರ್, ಲೈಫ್ ಸ್ಟೈಲ್, ಫ್ಯಾಷನ್ ಇದ್ರ ಬಗ್ಗೆ. ನನಗೆ ಇವಾಗ ಯೂಜಾಗಿ ಏನು ಸಬ್ಸ್ಕ್ರೈಬರ್ ಇಲ್ಲ. ನನಗೆ ಯೂಜಾಗಿ ಸಬ್ಸ್ಕ್ರೈಬರ್ ಆಗ್ತಾರಲ್ಲ, ಆವಾಗ ನಾನು ಬೇರೆ ಬೇರೆ ನೀಶಿಗೆ ಶಿಫ್ಟ್ ಆದ್ರೂ ನನ್ನ ಸಬ್ಸ್ಕ್ರೈಬರ್ ಏನಿದೆ ಅಂತ ಇಂಟ್ರೆಸ್ಟಿಂಗ್ ಆಗಿದ್ರು ನೋಡ್ತಾರೆ. ಇವಾಗ ಇರೋದೇ ನನಗೆ ಕಡಿಮೆ ಸಬ್ಸ್ಕ್ರೈಬರ್ ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ನಾನು ಬೇರೆ ಬೇರೆ ಟಾಪಿಕ್ ಮಾಡಿದಾಗ ಸಬ್ಸ್ಕ್ರೈಬರ್ ನೋಡಲ್ಲ. ಯಾಕಂದರೆ ನನಗೀಗ ಸಬ್ಸ್ಕ್ರೈಬರ್ ಯಾವ ವೀಡಿಯೋಸಿಂದ ಬಂದಿರ್ತಾರೆ ಅಂದರೆ ಸ್ಕಿನ್ ಕೇರ್ ವೀಡಿಯೋಸಿಂದ ಬಂದಿರ್ತಾರೆ. ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಸ್ಕಿನ್ ಕೇರ್ ವೀಡಿಯೋಸ್. ಸೊ ಇವಾಗ ನಂಗೆ ಸ್ವಲ್ಪ ಅರ್ಥ ಆಗಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ, ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಎವ್ರಿ ಒನ್, ಟೇಕ್ ಕೇರ್.